ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಸೊ ನೆನ್ನೆ ಶುಕ್ರವಾರ ಬಳೆಶಾಸ್ತ್ರ ಆಯಿತು. ಇವತ್ತು ಶನಿವಾರ ಚಪ್ಪದ ಅಡುಗೆ ಮಾಡ್ತಾಯಿದ್ದೀವಿ ಆ್ಯಂಡ್ ಚಪ್ಪರ ಎಲ್ಲ ಹಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಮಾರ್ನಿಂಗ್ ಪುಟಾಣಿ ಸ್ವಲ್ಪ ಬೇಗ ಇದ್ದ, ಸೊ ಅದರಿಂದ ನನಗೂ ಈ ಬೈಟ್ಸ್ ಎಲ್ಲ ಸಿಕ್ತು. ಇಲ್ಲದಿದ್ದರೆ ಅವ್ನು ಸ್ವಲ್ಪ ಮಲ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ನಾನು ಮಲ್ಕೋತಿದ್ನೇನೋ. ನಾವು ಎದ್ದಳಷ್ಟೊತ್ತಿಗೆ ಆಲ್ಮೋಸ್ಟ್ ಅಡುಗೆಗೆಲ್ಲ ರೆಡಿ ಮಾಡಿದರು. ಚಪ್ಪರಕ್ಕೆ ಈಗ ಚಪ್ಪರ ಹಾಕೋಕ್ಕೆಲ್ಲ ಊರಲ್ಲೆಲ್ಲ ಕರೆದಿರ್ತೀವಲ್ಲ, ಅವರೆಲ್ಲ ಬರ್ತಾರೆ. ಸೊ ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಬ್ರೇಕ್ಫಾಸ್ಟ್ ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ಕೇಸರಿ ಬಾತು, ಪಲಾವು, ಚಟ್ನಿ ಎಲ್ಲ ಬೆಳಗ್ಗೆನೆ ರೆಡಿ ಮಾಡಿದ್ರು. ನಮ್ಮ ಮಾವ ಹಿಂದಿನ ದಿನನೇ ಹೋಗಿ ಕರೆದು ಬಂದಿದ್ರು, ಲೈಕ್ ನಾಳೆ ಚಪ್ಪರ ಹಾಕ್ತೀವಿ ಬನ್ನಿ ಅಂತ. ಸೊ ಒಂದು 10-15 ಜನ ಬಂದಿದ್ರು. ಅವ್ರಿಗೋಸ್ಕರ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ವಿ ಆ್ಯಂಡ್ ಕಾಫಿ, ಟೀ ಇದೆಲ್ಲ ನೋಡ್ಕೋಬೇಕು. ಈಗ ಎಷ್ಟಾಯ್ತಪ್ಪ? 200-300 ಅಲೋ, 100-200 ಎಲ್ಲ ಯಾವ ಲೆಕ್ಕಲ್ಲ. 12,000 ಇದ್ಬಿಟ್ರೆ ಅಲ್ಲಿಗೆ ಓಕೆ. ಪಲಾವು, ಕೇಸರಿ ಬಾತ್, ಚಟ್ನಿ. ಮದುವೆ ಮನೆ ಮುಂದೆ ಈ ಚಪ್ಪರ ಹಾಕಿದ್ರೆ ಕಳೆ ಎಷ್ಟು ಜಾಸ್ತಿ ಆಗುತ್ತಲ್ವ. ಇವಾಗಂತೂ ಇನ್ನೂ ಡಿಸೈನ್ ಆಗಿರೋ ಚಪ್ಪರಗಳೆಲ್ಲ ಬಂದೈತೆ. ಬಟ್ ಇನ್ನು ನಮ್ಮ ಹಳ್ಳಿಲಿ ಇದೇ ಥರ ಚಪ್ಪರ ಹಾಕ್ತೀವಿ ಆ್ಯಂಡ್ ಇದೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದಕ್ಕಿನ್ನೂ ಹೂವು ಹಾಕಬೇಕು, ಸ್ವಲ್ಪ ಬಿಸಿಲಿತ್ತಲ್ಲ ಆಮೇಲೆ ಹಾಕೋಣ ಅಂತ ಹಾಕಿಲ್ಲ. ಆ್ಯಂಡ್ ನೈಟ್ ಲೈಟ್ ಬಿಟ್ರಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಹೊಂಬಾಳೆ ನೋಡೋದು ಎಷ್ಟು ಚಂದ ಅಲ್ವಾ. ಹೊಂಬಾಳೆ 2 ಕಡೆಯಿಂದ ಬರುತ್ತೆ, 2 ಲೈಕ್ ಮರಗಳಿಂದ. ಕಮೆಂಟ್ ಮಾಡಿ ಯಾವ್ಯಾವ ಮರಗಳಿಂದ ಅಂತ. ಇರೋದು 2. ನೋಡೋಣ ಯಾರ್ಯಾರಿಗೆ ಗೊತ್ತು ಆನ್ಸರ್ ಅಂತ. ಕಳಸ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಸ್ವಲ್ಪ ತಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕಿತ್ತು. ಬಿಕಾಸ್ ಮದುವೆ ಮನೆಗೆ ಹೋಗಿದ ತಕ್ಷಣ ಎಲ್ಲ ಅರ್ಜೆಂಟ್ ಆಗೋದು ಬೇಡ ಅಂತ ಎಲ್ಲ ಇಲ್ಲಿಂದನೇ ಪ್ಯಾಕ್ ಮಾಡಿ ಕಾಟನ್ ಬಾಕ್ಸ್ಗಳ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಸೊ ದಟ್ ಅಲ್ಲಿ ತಕ್ಷಣ ಡೈರೆಕ್ಟಾಗಿ ಸಿಗಲಿ ಅಂತ. ಯಶ್ವಿನ್, Mama loves you. ಪುಟಾಣಿ, ಪುಟಾಣಿ, ಇವಾಗ ನಾವು ಅರ್ಶಿಣದ ಶಾಸ್ತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಅಲ್ಲೇ ಚಪ್ರದ ಕೆಳಗಡೆ ನೀರು ಹಾಕ್ತೀವಿ. ಇವಾಗ ನಾವು ತೊಗೊಂಡು ಬಂದ್ವಲ್ಲ ನೀರು, ಆ ನೀರನ್ನೇ ಅಂಡೆ ಒಲೆಗೆ ಹಾಕಿ ಕಾಯಿಸ್ಬಿಟ್ಟು ಆ ನೀರಲ್ಲೇ ಸ್ನಾನ ಮಾಡಿಸೋದು. ತೇಜು ಅವಳದು ಬೈತಲೆ ಸರಿ ಮಾಡೆ.
ಫೋನ್ ಯಾರು ಕೈ ಕೊಟ್ರಿ ಇವ್ರಿಗೆ ಯಾರಿಗೋ ಫೋನ್ ಕೊಟ್ಟೆ ಇಷ್ಟೊಂದು ನಗ್ನಗ್ತಾ ಇದ್ದು ಈಗ ಅಳ್ತಿಯಲ್ವಾ? ಓ ನಗ್ನಗ್ತಾ ಇದ್ದು ಅಪ್ಪನ ಮನೆ ಹಾಲುಕ್ತಂಗ್ ಉಕ್ಲಿ ಅಂತ ಸಹಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಬೇಕಾದ್ರೆ ಈಗಾದ್ರೆ ಮೇಕಪ್ ಹಾಳಾಗುತ್ತೆ, ಮುಖ ಡಲ್ಲ ಕಾಣಿಸುತ್ತೆ. 3 ಸಲ ಸ್ಯಾರಿ ಚೇಂಜ್ ಮಾಡಿ ಸ್ಯಾರಿ ಚೇಂಜ್ ಹಾಕೋಷ್ಟರಲ್ಲಿ ನೀವು ಇಲ್ದೋಯ್ತೀಯ ಫುಲ್. ನಾನು ಒಂದ್ಸರಿ ಅಳ್ಸೋಣ ಅಂತ ಬಂದೇವಳು ಅಲ್ಲೇ 3 ಸರಿ ಅಳ್ಬೇಡ ಸುಮ್ಮನೆ ಬಾರವಾ ಮುದ್ದು ಮಾಡಿ ಹಿಂಗ್ ಅಂದ್ಬಿಟ್ಟು ಹಿಂಗ್ ಅನ್ಬಿಟ್ಟು ಕಳಿಸ್ಬೇಕು. ನೀವು ಒಳಗೆ ಹೋಗ್ಬಿಟ್ಟು ಹೋಗ್ರಿ ಹೋಗ್ರಿ ಅಂದ್ರೆ ನನ್ನ ಮಗಳೇ ನೀನು ಚೆನ್ನಾಗಿ ಬಾಳ್ಬೇಕು ಅಂತ ಎಲ್ಲ ಹೇಳ್ಬೇಕು. ನಮ್ಮ ಮಮ್ಮಿ ಹೇಳಿತ್ತು. ಹಾ ಮುದ್ದು ಮಾಡ್ಬಿಟ್ಟು ಕಳಿಸಿ. ಇಲ್ಲ ಐತೆ ಜೋಬಲ್ಲಿ ಬರತ್ತೆ. ಹ್ಞೂ ಹಾಕಿರಿ. ಕುತ್ಕೊಳ್ಳೋ ಸಣ್ಣ ಮಾಡ್ಕೊಂಡು ಕಾರ್ನ ಫಸ್ಟ್ ಇಡ್ತಾನೆ. ಕಳ್ಸ ತಗೊಂಡು ಮುಂದೆ ಕುತ್ಕೊಳ್ರವ. ಬಲ್ಗಡೆ ಬಲ್ಗಡೆ ಕಾಲ ಸಣ್ಣ ಮಾಡ್ಕೊಂಡು ಚಪ್ಪಲಿ ಆಮೇಲೆ ಹಾಕಿದ್ರೆ ಆಯ್ತದೆ. ಅಲ್ಲ ಇನ್ನು ಇವ್ರ ಇನ್ಯಾರ ಜೊತೆಲಿ ಇವಾಗ ನಾವೆಲ್ಲ ಚೌಲ್ಟ್ರಿಗೆ ಬಂದಿದ್ದೀವಿ. ಇವಾಗ ಒಂದು ಪುಟ್ಟ ಮಿನಿ ಎಂಗೇಜ್ಮೆಂಟ್ ಇದೆ. ಅದಾದಮೇಲೆ ನಾಳೆ ವೆಡ್ಡಿಂಗ್ ಆ್ಯಂಡ್ ರಿಸೆಪ್ಷನ್ ಎರಡು ಒಂದೇ ದಿನ, ಸಂಡೇ. ಸೊ ಅದ್ರ ವೀಡಿಯೋಸ್ ಎಲ್ಲ ಒಂದೇ ವ್ಲಾಗ್ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.